ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಶೀಘ್ರದಲ್ಲಿ ಬಿಡುಗಡೆ ಆಗುತ್ತೆ. ಸೊ ಯಾವ ದಿನಾಂಕದಂದು ಬಿಡುಗಡೆ ಆಗುತ್ತೆ, ಹಾಗೇನೆ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತೀನಿ. ಹಾಗೆ ಇದೇ ತಿಂಗಳಲ್ಲಿ ನಿಮಗೆ ಬರೀ 2,000 ರೂಪಾಯಿ ಮಾತ್ರ ಬರುತ್ತಾ, ಅಥವಾ 2 ಕಂತಿನ ಹಣ ಸೇರಿಬಿಟ್ಟು ಟೋಟಲ್ ಆಗಿ 4,000 ಹಣ ಜಮಾ ಆಗುತ್ತಾ, ಇದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾದ್ರೆ ತಪ್ಪದೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ, ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇದಾಗಿ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಸಾಕಷ್ಟು ಜನ ತುಂಬಾ ದಿನದಿಂದ ಕಾಯ್ತಾ ಇದ್ದೀರಿ ಅಂತಾನೆ ಹೇಳ್ಬೋದು. ಒಂದೆರಡು ಜನ ನಿನ್ನೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಿ, ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗ್ಬಿಟ್ಟಿದೆ, ಯಾಕೆ ಈ ಮಾಹಿತಿಯನ್ನ ಕೊಡ್ತಾ ಇದ್ದೀರಾ ಅಂತ. ಸೊ ನೀವು ಸುಳ್ಳು ಕಮೆಂಟ್ ಮಾಡೋದನ್ನ ದಯವಿಟ್ಟು ಮೊದಲು ನಿಲ್ಲಿಸಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಕ್ಯಾನ್ಸಲ್ ಆಗಿಲ್ಲ. ಸೊ ಅದ್ರ ಜೊತೆಗೆ ಈಗ ಯೋಜನೆನೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಸುಳ್ಳು ಇನ್ಫಾರ್ಮೇಶನ್ನ ಕೊಡೋದನ್ನ ನಿಲ್ಲಿಸಿ. ವಿಷಯ ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡೋಕೆ ಆಗತ್ತೆ ಅಥವಾ ಕಮೆಂಟ್ ಮಾಡಕ್ ಬರತ್ತೆ ಅಂತ ಸುಮ್ಮನೆ ಕಮೆಂಟ್ ಮಾಡೋದು ಬೇಡ. ಯಾಕೆ ಅಂದ್ರೆ ಎಷ್ಟೋ ಜನ ಇದನ್ನ ನಿಜ ಅಂತ ನಂಬೋರು ಇದ್ದಾರೆ. ಯಾಕಂದ್ರೆ ನಿನ್ನೆ ಒಬ್ರು ಕಮೆಂಟ್ ಮಾಡಿದ್ರು, ಗೃಹಲಕ್ಷ್ಮಿ ಯೋಜನೆ ಹಣನ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಯೋಜನೆ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಅಂತ. ಯಾಕೆ ಈ ರೀತಿಯಾಗಿರುವಂಥ ಫೇಕ್ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದೀರಾ ಅಂತ ಖಂಡಿತ ಗೊತ್ತಿಲ್ಲ. ಇನ್ನು ಕೆಲವರು ಹೇಳ್ತಾ ಇದ್ದೀರಾ, ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಬರುತ್ತೆ ಅಂತ ಹೇಳ್ತಿದ್ದೀರಾ, ನಾಳೆ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ, ಇನ್ನು ಯಾಕೆ ಬಂದಿಲ್ಲ ಅಂತ. ಸೊ ಇದಕ್ಕೆಲ್ಲರಿಗೂ ಕೂಡ ಇಲ್ಲಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಮೊದಲನೇದಾಗಿ ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣ ಅನ್ನೋದು ಎಲ್ಲೂ ಕೂಡ ಯೋಜನೆ ಅನ್ನೋದನ್ನೇ ಕ್ಯಾನ್ಸಲ್ ಆಗಿಲ್ಲ. ಹಣ ಬರೋದು ಕ್ಯಾನ್ಸಲ್ ಆಗೋದಿರಲಿ, ಯೋಜನೆನೇ ಸ್ಟಾಪ್ ಆಗಿಲ್ಲ. ಈ ಯೋಜನೆ ಅನ್ನೋದು ಕಂಟಿನ್ಯೂ ಆಗಿರುತ್ತೆ. ಹಾಗೇನೆ 5 ವರ್ಷಗಳ ಕಾಲ ಇದು ಮುಂದುವರಿತಾನೆ ಇರುತ್ತೆ. ಎಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಅಲ್ಲಿವರೆಗೂ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಈ ಸುಳ್ಳು ಸುದ್ದಿಯನ್ನು ಹಬ್ಸೋದು ಮೊದಲು ಸ್ಟಾಪ್ ಮಾಡಿ ಅಂತ ನಾನು ಹೇಳ್ತೀನಿ. ಗೃಹಲಕ್ಷ್ಮಿ ಯೋಜನೆ ಹಣ, ಸೊ ತುಂಬಾ ಜನ ಹೇಳ್ತಾ ಇದ್ದೀರಾ 14ನೇ ಕಂತಿನ ಹಣ ಬಂದಿಲ್ಲ ಅನ್ನೋರು. ನಿನ್ನೆ ಎಲ್ಲ ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ, ನಮಗೆ 14ನೇ ಕಂತಿನ ಹಣ ಜಮಾ ಆಗಿದೆ ಮೇಡಮ್, ನಿನ್ನೆ ಬಂದಿದೆ, ಹಾಗೇನೆ ಕೆಲವರು ಮೊನ್ನೆ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡಿದ್ದೀರಾ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗಿಲ್ಲ, ಹಾಗೇನೆ ಬರ್ತಾ ಇದೆ. 15ನೇ ಕಂತಿನ ಹಣವು ಕೂಡ ಶೀಘ್ರದಲ್ಲಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಈಗ ಯಾವಾಗ ಬರುತ್ತೆ 15ನೇ ಕಂತಿನ ಹಣ ಅನ್ನೋದ್ರ ಬಗ್ಗೆ ಚರ್ಚಿಸೋಣ. ಮೊದಲನೇದಾಗಿ ಹೇಳ್ಬೇಕಂದ್ರೆ, ಗೃಹಲಕ್ಷ್ಮಿ ಯೋಜನೆ ಹಣ 4 ದಿನಗಳಲ್ಲಿ ಜಮಾ ಆಗತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು. 4 ದಿನ ಆಯ್ತು, 8 ದಿನನೇ ಆಗೋಯ್ತು ಅಂತಾನೆ ಹೇಳ್ಬೋದು ಇವತ್ತಿಗೆ. ಸೊ 8 ದಿನ ಆದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಸೊ ಈ ಪ್ರಶ್ನೆಯನ್ನ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನ್ಯೂಸ್ ರಿಪೋರ್ಟರ್ ಕೇಳಿದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟವಾಗಿ, ಒಂದು ಜೋರಾಗಿಯೇ ಒಂದು ಕ್ಲಾರಿಟಿಯನ್ನು ಕೊಟ್ಟರು ಅಂತಾನೆ ಹೇಳ್ಬೋದು. ಹಣ ಬರೋದು ಒಂದೇ ಸರಿ ಬರಲ್ಲ. ಗೌರ್ಮೆಂಟ್ ಜಾಬಲ್ಲಿ ಇರೋರಿಗೆ ನಾವು ಒಂದೇ ಸರಿ ಹಣವನ್ನು ಕೊಡಲ್ಲ. ಕೆಲವೊಂದ್ಸರಿ 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಿಗೂ ಕೂಡ ನಾವು ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಹಣ ಖಂಡಿತ ಹಾಕ್ತೀವಿ, ಆದರೆ ಯಾವುದೇ ಕಾರಣಕ್ಕೆ ಇದು ಕ್ಯಾನ್ಸಲ್ ಆಗಿಲ್ಲ ಅಂತ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇಷ್ಟು ಕ್ಲಾರಿಟಿಯನ್ನು ಕೊಟ್ಟರು ಕೂಡ ಈ ಜನ ಏನು ಮಾಡ್ತಾರೆ, ಕೆಲವರು ಸುಮ್ಮನೆ ಅದು ಬೇಕಂತ ಹೇಳ್ತಾ ಇದ್ದಾರೋ ಅಥವಾ ಬೇಡ ಅಂತ ಹೇಳ್ತಾ ಇದ್ದಾರೋ, ಅಥವಾ ನಾವೇನಾದ್ರು ಕಮೆಂಟ್ ಮಾಡಿಬಿಟ್ರೆ ಸ್ವಲ್ಪ ಜನ ನನ್ನ ಕಮೆಂಟ್ ಬಂದು ನೋಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಸೊ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂತ ಕಮೆಂಟ್ ಮಾಡೋದು. ಯಾಕೆ ಈ ರೀತಿ ಸುಳ್ಳು ಮಾಹಿತಿಗಳನ್ನ ಹಬ್ಬಿಸ್ತೀರಾ? ನಿಮ್ಗೆ ಗೊತ್ತಿಲ್ಲ ಅಂದರೆ ಸುಮ್ಮನೆ ಇದ್ಬಿಡಿ. ಈ ರೀತಿ ಸುಳ್ಳು ಮಾಹಿತಿಯನ್ನು ಹಬ್ಸಕ್ಕೆ ಹೋಗ್ಬೇಡಿ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣದ ಉಪಯೋಗ ಆಗಿದೆಯೋ ಇಲ್ಲ ಗೊತ್ತಿಲ್ಲ, ಆದರೆ ಬೇರೆ ಮಹಿಳೆಯರಿಗೆ ಖಂಡಿತ ಉಪಯೋಗ ಆಗಿದೆ. ಇಲ್ಲಿ ಯಾರು ಕಮೆಂಟ್ ಮಾಡ್ತಾ ಇರ್ತಾರೋ, ಯಾರು ಇಲ್ಲಿ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇರ್ತಾರೋ ನೋಡಿ, ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗಿದೆ ಅಂಥವರೇ ಫಸ್ಟ್ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೊತಾ ಇರ್ತಾರೆ. ಅವರೇ ಈ ಗೃಹಲಕ್ಷ್ಮಿ ಯೋಜನೆ ಹಣದ ಅಪ್ಲಿಕೇಶನ್ ಹಾಕೋಕ್ಕೆ ಫಸ್ಟೇ ಅವರೇ ಹೋಗಿರ್ತಾರೆ. ಆದರೆ ಈ ಸುಳ್ಳು ಕಮೆಂಟ್ ಮಾಡೋದಕ್ಕೆ ಫಸ್ಟ್ ಅವರೇ ನಿಂತಿರ್ತಾರೆ ಅಂತಲೇ ಹೇಳ್ಬೋದು. ಈಗ ಎಕ್ಸಾಂಪಲ್, ಉಚಿತ ಬಸ್ ಪ್ರಯಾಣ ಆದ್ರೂ ಹಾಗೇನೆ, ಉಚಿತ ಬಸ್ ಪ್ರಯಾಣ ಬೇಡ ಅಂತ ಹೇಳ್ತಾರೆ. ಬಟ್ ಬಸ್ ಹತ್ತದಾಗ ಅವರು ಯಾವುದೇ ಕಾರಣಕ್ಕೂ ಟಿಕೆಟನ್ನು ತಗೊತಾರೆ, ಬಿಟ್ಟು ಹಣವನ್ನು ಕೊಟ್ಟು ಟಿಕೆಟ್ ತಗೊಳಲ್ಲ, ಫ್ರೀಯಾಗೇ ಟಿಕೆಟನ್ನು ತಗೊತಾರೆ. ಯಾಕೆ ಸುಮ್ಮನೆ ಕೆಟ್ಟದಾಗಿ ಯಾಕೆ ಮಾತಾಡ್ತೀರಾ? ನಿಮಗೆ ಉಪಯೋಗ ಆಗಿಲ್ಲ ಅಂದ್ರೂ ಬೇರೆಯವರಿಗೆ ಉಪಯೋಗ ಆಗುತ್ತೆ. ಸೊ ಈ ಥರ ನೆಗೆಟಿವ್ ಕಮೆಂಟ್ಗಳನ್ನ ಮಾಡೋಕ್ಕೆ ಹೋಗಬೇಡಿ, ನೆಗೆಟಿವ್ ಆಗಿ ಮಾತಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಇರ್ಬೋದು, ಉಚಿತ ಬಸ್ ಪ್ರಯಾಣ ತುಂಬಾ ಅನುಕೂಲ ಆಗಿದೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್. ಸೊ ನಿಮಗೆ ಒಪಿನಿಯನ್ ಏನಿದೆ, ಉಪಯೋಗ ಆಗಿದೆಯೋ ಇಲ್ವಾ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ. ಯಾಕಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಕ್ಲಾರಿಟಿ ಗೊತ್ತಾಗಬೇಕು, ನಿಮ್ಗೆ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅಂತ. ಆ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ.
ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಶೀಘ್ರದಲ್ಲಿ ಯಾವಾಗ ಬರುತ್ತೆ ಅಂತ ಕೇಳೋದಾದರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣವನ್ನು ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದೇ ಸೋಮವಾರದಿಂದ ಖಾತೆಗಳಿಗೆ ಜಮಾವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಈಗ ನೀವು ನಿನ್ನೆ ಮತ್ತೆ ಇವತ್ತು ಸಾಕಷ್ಟು ಜನರಿಗೆ 14ನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇತ್ತಲ್ವಾ ಅವರಿಗೆಲ್ಲ ಜಮಾ ಮಾಡ್ತಾ ಇದ್ದಾರೆ. ಫಸ್ಟು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅದನ್ನೇ ಹೇಳಿದರು, ಯಾರಿಗೆ ಪೆಂಡಿಂಗ್ ಇದೆ 14ನೇ ಕಂತಿನ ಹಣ ಮೊದಲು ಆ ಹಣವನ್ನು ವರ್ಗಾವಣೆ ಮಾಡ್ತೀವಿ, ತದನಂತರ ನಾವು 15ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಅದೇ ಪ್ರಕಾರವಾಗಿ 15ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋಕ್ಕಿಂತ ಮುಂಚಿತವಾಗಿ 14ನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆ ನೋಡಿ ಅವರಿಗೆಲ್ಲರಿಗೂ ಕೂಡ ಹಣವನ್ನು ಹಾಕಲಿಕ್ಕೆ ಸರ್ಕಾರ ಡಿಸೈಡ್ ಮಾಡಿದೆ. ಹಾಗೆಯೇ ಹಣವನ್ನು ಕೂಡ ಹಾಕ್ತಾ ಇದೆ. ಸೊ ಈ ಹಣವನ್ನು ಹಾಕುವ ಪ್ರಕ್ರಿಯೆ ಅಂದರೆ 14ನೇ ಕಂತಿನ ಹಣ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಈ ಪ್ರಕ್ರಿಯೆ ಮುಗಿದ ನಂತರ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣವನ್ನು ಸರ್ಕಾರ ಬಿಡುಗಡೆ ಮಾಡುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇನ್ನು ತುಂಬ ಜನ ಕೇಳ್ತಾ ಇದ್ದಿದ್ದು, ನೀವು ಎಲ್ಲರಿಗೂ ಕೂಡ ಗೊತ್ತು, ಒಂದೇ ತಿಂಗಳಲ್ಲಿ 2,000 ಅಷ್ಟೇ ಬರೋದು, ಹಾಗಾದರೆ ನಮ್ಗೆ 2 ಕಂತಿನ ಹಣ ಪೆಂಡಿಂಗ್ ಇದೆ, 3 ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋರು. ಸೊ ಈ ತಿಂಗಳಲ್ಲಿ ಈಗ ಆಲ್ರೆಡಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೋಮವಾರದ ನಂತರ. ಸೊ ಇದೇ ತಿಂಗಳಲ್ಲಿ ನಿಮಗೆ ಮತ್ತೆ 2,000 ಹಣ ಜಮಾ ಆದರೂ ಆಗ್ಬೋದು, ಅಥವಾ ಮುಂಬರುವ ತಿಂಗಳುಗಳಲ್ಲಿ ಅಂದರೆ ಜನವರಿ ಮೊದಲನೇ ವಾರದಲ್ಲಿ ಹೊಸ ವರ್ಷದ ಟೈಮಲ್ಲಿ ಮತ್ತೆ 2,000 ಹಣ ಜಮಾ ಆದರೂ ಆಗ್ಬೋದು ಸ್ನೇಹಿತರೆ. ಟೋಟಲ್ ಆಗಿ ನಿಮಗೆ ಈ ತಿಂಗಳಲ್ಲೇ 4,000 ಸಿಗ್ಬೋದು, ಅಥವಾ ಈ ತಿಂಗಳಲ್ಲಿ 2,000 ಬಂದು ನೆಕ್ಸ್ಟ್ ಮಂತಲ್ಲಿ 2,000 ಕೂಡ ಸಿಗ್ಬೋದು ಅಂತಲೇ ಹೇಳ್ಬೋದು. ಇದೆರಡು ಗೃಹಲಕ್ಷ್ಮಿ ಯೋಜನೆಯ ಫಸ್ಟ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅನ್ನೋದಾದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ನಿನ್ನೆ ದಾವಣಗೆರೆ ಜಿಲ್ಲೆಯಲ್ಲಿ 14ನೇ ಕಂತಿನ ಹಣ ಕ್ರೆಡಿಟ್ ಆಗಿದೆ. ಸೊ ಹಾಗೆಯೇ ಬೇರೆ ಬೇರೆ ಜಿಲ್ಲೆಯವರಿಗೂ ಕೂಡ ಕ್ರೆಡಿಟ್ ಆಗಿದೆ. ಇಲ್ಲಿ ನಾನು ಯಾವ ಜಿಲ್ಲೆಯವರು ಕಮೆಂಟ್ ಮಾಡಿರ್ತಾರೋ ನಮ್ದು ಈ ಜಿಲ್ಲೆ ಅಂತ ಹೇಳಿ ಆ ಜಿಲ್ಲೆ ಹೆಸರನ್ನಷ್ಟೇ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಜಿಲ್ಲೆಯಲ್ಲಿ ಯಾರ್ಯಾರು 14ನೇ ಕಂತಿನ ಹಣ ಪೆಂಡಿಂಗ್ ಇದೆ ಅವರಿಗೆಲ್ಲರಿಗೂ ಡೆಫಿನೆಟ್ಲಿ ಬಂದಿರುತ್ತೆ. ನಿಮ್ಗೆ ಯಾರಿಗಾರು 14ನೇ ಕಂತಿನ ಹಣ ಬರದೇ ಇದ್ದವ್ರು ಗೊತ್ತಿದ್ರೆ, ಅಥವಾ ನಿಮಗೆ ಕೂಡ ಬರೋದು ಬಾಕಿ ಇದ್ದರೆ ಖಂಡಿತ ನಿಮಗೂ ಕೂಡ ಗೊತ್ತಿರುತ್ತೆ. ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. 15ನೇ ಕಂತಿನ ಹಣವನ್ನು ಸೋಮವಾರದ ನಂತರ ಬಿಡುಗಡೆ ಮಾಡಲಿಕ್ಕೆ ಡಿಸೈಡನ್ನು ಮಾಡಿದೆ ಸರ್ಕಾರ. ಇದಿಷ್ಟು ಬಂದಿರುವಂಥದ್ದು ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಇರುವಂತಹ ಬಹಳ ಮುಖ್ಯವಾದ ಅಪ್ಡೇಟು. ಸೊ ಯಾರಿಗಾದರೂ ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಗೊಂದಲಗಳಿದ್ದರೆ ಖಂಡಿತ ಕಮೆಂಟ್ ಮಾಡಿ. ಹಾಗೆ ಸುಮ್ಮನೆ ನಿಮಗೆ ಯೋಜನೆ ಕ್ಯಾನ್ಸಲ್ ಆಗಿದೆ ಇಲ್ಲ ಆ ಥರ ಎಲ್ಲ ಸುಳ್ಳು ಕಮೆಂಟನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮ ರೀತಿ ನೋಡಿರೋರು ವಿಡಿಯೋನ ನೋಡೋರು ತುಂಬ ಜನ ಇರ್ತಾರೆ, ಈ ಥರ ನಂಬೋರು ಇರ್ತಾರೆ. ಸೊ ಅವರಿಗೂ ಕೂಡ ಬೇಜಾರಾಗೋದು ಬೇಡ. ಹಾಗೆಯೇ ಸುಮ್ಮನೆ ನೆಗೆಟಿವ್ನ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬೇಡಿ, ಆದಷ್ಟು ಪಾಸಿಟಿವ್ನ ಸ್ಪ್ರೆಡ್ ಮಾಡಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಇದೆ, ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ. ಆ ಲಿಂಕಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಇದೇ ರೀತಿಯ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.